ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ರಿಮೂವಲ್ ಆಫ್ ಲೆಫ್ಟ್ ರಿಕರ್ಷನ್ ಬಗ್ಗೆ 3 ಪ್ರಾಬ್ಲಮ್ ನ ಸಾಲ್ವ್ ಮಾಡೋಣ. ಈ 3 ಪ್ರಾಬ್ಲಮ್ ನ ಸಾಲ್ವ್ ಮಾಡಿದ್ರೆ ನೀವು ಈಸಿಯಾಗಿ ಎಲ್ಲಾ ಕ್ವೆಶ್ಚನ್ಸ್ ಗಳನ್ನು ನೀವು ಎಕ್ಸಾಮ್ ಅಲ್ಲಿ ಸಾಲ್ವ್ ಮಾಡಬಹುದು. ಫಸ್ಟ್, ರಿಮೂವಲ್ ಆಫ್ ಲೆಫ್ಟ್ ರಿಕರ್ಷನ್ ಮಾಡಬೇಕಾದ್ರೆ ನಾವು ಒಂದು ಸ್ಟ್ಯಾಂಡರ್ಡೈಸ್ಡ್ ಫಾರ್ಮ್ಯಾಟ್ ನ ಇಟ್ಕೊಂಡು ಅದಕ್ಕೆ ಕಂಪೇರ್ ಮಾಡ್ತಾ ನಾವು ಕ್ವೆಶ್ಚನ್ಸ್ ಗಳನ್ನ ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಫಸ್ಟ್, ಎ ಗಿವ್ ರೈಸ್ ಟು ಕ್ಯಾಪಿಟಲ್ ಲೆಟರ್ ಎ ಸ್ಲಾಶ್ ಬಿ. ಸೊ ಈ ರೀತಿ ಇದ್ರೆ ಅಂದ್ರೆ ನೋಡಿ, ಇಲ್ಲಿ ಕ್ಯಾಪಿಟಲ್ ಲೆಟರ್ ಎ ಇದೆ. ಯಾವ್ದು ಪ್ರೊಡ್ಯೂಸ್ ಮಾಡ್ತಾ ಇರೋದು? ಕ್ಯಾಪಿಟಲ್ ಲೆಟರ್ ಎ ಪ್ರೊಡಕ್ಷನ್ಸ್ ಅನ್ನ ಪ್ರೊಡ್ಯೂಸ್ ಮಾಡ್ತಾ ಇದೆ. ಆದ್ರೆ ಆ ಪ್ರೊಡಕ್ಷನ್ಸ್ ಇನ ಸ್ಟಾರ್ಟಿಂಗ್ ಲೆಟರ್ ಕೂಡ ಕ್ಯಾಪಿಟಲ್ ಲೆಟರ್ ಎ ಇದೆ. ಸೊ ಪ್ರೊಡ್ಯೂಸ್ ಮಾಡ್ತಿರೋದು ಕ್ಯಾಪಿಟಲ್ ಲೆಟರ್ ಎ, ಮತ್ತೆ ಪ್ರೊಡಕ್ಷನ್ ಇನ ಮೊದಲನೇದು ಕೂಡ ಕ್ಯಾಪಿಟಲ್ ಲೆಟರ್ ಎ ಆದಾಗ ಏನಾಗುತ್ತೆ? ಲೆಫ್ಟ್ ರಿಕರ್ಷನ್ ಆಕಾರ ಆಗುತ್ತೆ. ಸೊ ಲೆಫ್ಟ್ ರಿಕರ್ಷನ್ ಅನ್ನು ನಾವು ರಿಮೂವ್ ಹೇಗೆ ಮಾಡ್ತೀವಿ ಅಂತಂದ್ರೆ, ಎ ಗಿವ್ ರೈಸ್ ಟು ಆಲ್ಫಾ ಎ ಡ್ಯಾಶ್ ಗಿವ್ ರೈಸ್ ಟು ಬೀಟಾ ಎ ಡ್ಯಾಶ್ ಸ್ಲಾಶ್ ಎಪ್ಸಿಲಾನ್. ಸೊ ಈ ರೀತಿ ನಾವು ಈ ರೀತಿ ಇರುವಂತದ್ದನ್ನ ಈ ರೀತಿ ಕನ್ವರ್ಟ್ ಮಾಡ್ತಾ ಹೋಗ್ತೀವಿ. ಈ ರೀತಿ ಇರುವಂತದ್ದನ್ನ ಈ ರೀತಿ. ಸೊ ಆಲ್ಫಾ ವ್ಯಾಲ್ಯೂ ಏನು, ಬೀಟಾ ವ್ಯಾಲ್ಯೂ ಏನು ಅಂತಂದ್ರೆ, ಇಲ್ಲಿ ಕ್ಯಾಪಿಟಲ್ ಲೆಟರ್ ಎ ಇದೆ. ಸೊ ಇಲ್ಲೂ ಕೂಡ ಕ್ಯಾಪಿಟಲ್ ಲೆಟರ್ ಎ ಇದೆ. ಸೊ ಇದನ್ನ ಬಿಟ್ಟು ಈ ಪ್ರೊಜೆಕ್ಷನ್ ಅಲ್ಲಿ ನೋಡಿ, ಎ ಗಿವ್ ರೈಸ್ ಟು ಕ್ಯಾಪಿಟಲ್ ಲೆಟರ್ ಎ ಸ್ಮಾಲ್ ಎ ಗಿವ್ ರೈಸ್ ಟು ಸ್ಮಾಲ್ ಲೆಟರ್ ಬಿ. ಸೊ ಇವೆರಡನ್ನೂ ಕೂಡ ಪ್ರೊಡ್ಯೂಸ್ ಮಾಡ್ತಿರೋದು ಕ್ಯಾಪಿಟಲ್ ಲೆಟರ್ ಎ ಆಗಿರೋದ್ರಿಂದ ಏನ್ ಮಾಡಿರ್ತಾರೆ, ಎ ಗಿವ್ ರೈಸ್ ಟು ಕ್ಯಾಪಿಟಲ್ ಲೆಟರ್ ಎ ಸ್ಮಾಲ್ ಎ ಸ್ಲಾಶ್ ಬಿ. ಸೊ ಸ್ಲಾಶ್ ಬಿ ಅಂದ್ರೆ ಇದು ಒಂದು ಪ್ರೊಜೆಕ್ಷನ್, ಇದು ಒಂದು ಪ್ರೊಜೆಕ್ಷನ್, ಎರಡನೇ ಪ್ರೊಜೆಕ್ಷನ್. ಸೊ ಇವಾಗ ಏನ್ ಮಾಡಬೇಕು, ಮೊದಲನೇ ಪ್ರೊಜೆಕ್ಷನ್, ಈ ಪ್ರೊಜೆಕ್ಷನ್ ಅಲ್ಲ ನಾವು ಕನ್ಸಿಡರ್ ಮಾಡ್ತಾ ಇರೋದು. ಸೊ ಇವಾಗ ಕ್ಯಾಪಿಟಲ್ ಲೆಟರ್ ಎ ನ ಬಿಟ್ಟು ಇನ್ನು ಉಳಿದಿರೋದೆಲ್ಲ ಏನಾಗುತ್ತೆ, ಆಲ್ಫಾ ಆಗುತ್ತೆ. ನೆಕ್ಸ್ಟ್ ಇನ್ನ ಉಳಿದಿರೋಂಥದ್ದು ಸಿಂಗಲ್ ಅಂತ ಅಂದ್ರೆ ನೋಡಿ, ಇಲ್ಲಿ ಕ್ಯಾಪಿಟಲ್ ಲೆಟರ್ ಎ ಇದೆ, ಇಲ್ಲಿ ಕ್ಯಾಪಿಟಲ್ ಲೆಟರ್ ಎ ಇಲ್ಲ ಅಂದ್ರೆ ಯಾವ್ದು ಪ್ರೊಡ್ಯೂಸ್ ಮಾಡ್ತಾ ಇದೆ ಅದು ಇರಬಾರ್ದು. ಇಲ್ಲಿ ಯಾವ್ದು ಪ್ರೊಡ್ಯೂಸ್ ಮಾಡ್ತಾ ಇದೆ ಅದು ಯಾವ್ದ್ರಲ್ಲಿ ಇಲ್ಲ ಅದನ್ನ ಏನಂತ ಕನ್ಸಿಡರ್ ಮಾಡ್ತೀವಿ, ಬೀಟಾ ಅಂತ ಕನ್ಸಿಡರ್ ಮಾಡ್ತೀವಿ. ಕ್ಯಾಪಿಟಲ್ ಲೆಟರ್ ಎ ಪ್ರೊಡ್ಯೂಸ್ ಮಾಡ್ತಾ ಇದೆ, ಇಲ್ಲಿ ಕ್ಯಾಪಿಟಲ್ ಲೆಟರ್ ಎ ಇಲ್ಲ ಈ ಪ್ರೊಜೆಕ್ಷನ್ ಅಲ್ಲಿ. ನೋಡಿ, ಈ ಸಪರೇಟ್ ಪ್ರೊಜೆಕ್ಷನ್ ಅಲ್ಲಿ ಕ್ಯಾಪಿಟಲ್ ಲೆಟರ್ ಎ ಇಲ್ಲ. ಸೊ ಏನ್ ಮಾಡ್ತೀವಿ, ಬೀಟಾ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಪ್ರಾಬ್ಲಮ್ ನ ಸಾಲ್ವ್ ಮಾಡೋಣ, ಈಸಿಯಾಗಿ ಅರ್ಥ ಆಗ್ತಾ ಹೋಗುತ್ತೆ. ಮೊದಲನೇ ಪ್ರಾಬ್ಲಮ್, ಎಸ್ ಗಿವ್ ರೈಸ್ ಟು. ಸೊ ಮೊದಲನೇದ್ರಲ್ಲಿ ಎಷ್ಟು ಪ್ರೊಜೆಕ್ಷನ್ಸ್ ಇದೆ? 1 2 3 4 4 ಪ್ರೊಜೆಕ್ಷನ್ಸ್ ಇದೆ. ಎಸ್ ಗಿವ್ ರೈಸ್ ಟು ಎ ಬಿ ಸಿ. ಸೊ ಎ ಬಿ ಸಿ ಇಲ್ಲಿ ನೋಡಿ ಕಂಡೀಷನ್ ಸ್ಯಾಟಿಸ್ಫೈ ಆಗ್ತಿದೆಯಾ ಅಂತ. ಎಸ್ ಪ್ರೊಡ್ಯೂಸಿಂಗ್ ಎ ಬಿ ಸಿ. ಸೊ ಇದಷ್ಟು ಸೇರಿಸಿ ಒಂದು, ಏನಾದ್ರೂ ಸ್ಲಾಶ್ ಹಾಕಿದ್ರೆ ಇನ್ನೊಂದು ಪ್ರೊಜೆಕ್ಷನ್ ಇರ್ತಿತ್ತು. ಇಲ್ಲಿ ಇದೊಂದು ಪ್ರೊಜೆಕ್ಷನ್ ಆಗಿರೋದ್ರಿಂದ ಎಸ್ ಪ್ರೊಡ್ಯೂಸಿಂಗ್ ಎ ಬಿ ಸಿ. ಸೊ ಮೊದಲನೇದು ಯಾವುದು? ಕ್ಯಾಪಿಟಲ್ ಲೆಟರ್ ಎ, ಇದು ಎಸ್. ಸೊ ಇವೆರಡು ಸೇಮಾ? ಇಲ್ಲ, ಕ್ಯಾಪಿಟಲ್ ಲೆಟರ್ ಎ ಕ್ಯಾಪಿಟಲ್ ಲೆಟರ್ ಎ ಇರಬೇಕು. ಇಲ್ಲ ಕ್ಯಾಪಿಟಲ್ ಲೆಟರ್ ಬಿ ಇದ್ರೆ ಇಲ್ಲೂ ಕ್ಯಾಪಿಟಲ್ ಲೆಟರ್ ಬಿ ಇರಬೇಕು. ಕ್ಯಾಪಿಟಲ್ ಲೆಟರ್ ಸಿ ಇದ್ರೆ ಕ್ಯಾಪಿಟಲ್ ಲೆಟರ್ ಸಿ. ಆ ರೀತಿ ಇದ್ರೆ ಮಾತ್ರ ನಾವು ಲೆಫ್ಟ್ ರಿಕರ್ಷನ್ ಬರುತ್ತೆ, ಅವಾಗ ರಿಮೂವ್ ಮಾಡಬೇಕು. ಇಲ್ಲಿ ಯಾವುದೇ ಲೆಫ್ಟ್ ರಿಕರ್ಷನ್ ಇಲ್ಲ, ಸೊ ಹಾಗೆ ಬರೀತೀವಿ. ನೆಕ್ಸ್ಟ್ ಯಾವುದು? ಕ್ಯಾಪಿಟಲ್ ಲೆಟರ್ ಎ ಪ್ರೊಡ್ಯೂಸಿಂಗ್ ಕ್ಯಾಪಿಟಲ್ ಲೆಟರ್ ಎ ಸ್ಮಾಲ್ ಎ ಸ್ಲಾಶ್ ಕ್ಯಾಪಿಟಲ್ ಲೆಟರ್ ಎ ಸ್ಮಾಲ್ ಡಿ ಸ್ಲಾಶ್ ಬಿ. ಈಗ ನಾನೇನಂತ ಹೇಳಿದೆ, ಕ್ಯಾಪಿಟಲ್ ಲೆಟರ್ ಎ ಪ್ರೊಡ್ಯೂಸಿಂಗ್ ಕ್ಯಾಪಿಟಲ್ ಲೆಟರ್ ಎ. ಸೊ ಇದು ಮೊದಲನೇ ಪ್ರೊಜೆಕ್ಷನ್, ಇದು ಎರಡನೇ ಪ್ರೊಜೆಕ್ಷನ್, ಇದು ಮೂರನೇ ಪ್ರೊಜೆಕ್ಷನ್. ಇವಾಗ ಏನ್ ಮಾಡ್ತೀವಿ, ಈ ಫಾರ್ಮ್ ಅಲ್ಲಿ ಇದೆ. ಸೊ ಎ ಪ್ರೊಡ್ಯೂಸಿಂಗ್ ಎ ಇರೋದ್ರಿಂದ ಎ ಪ್ರೊಡ್ಯೂಸಿಂಗ್ ಕ್ಯಾಪಿಟಲ್ ಲೆಟರ್ ಎ ಸ್ಮಾಲ್ ಎ. ನೆಕ್ಸ್ಟ್ ಬೀಟಾ ವ್ಯಾಲ್ಯೂ ಹೇಗೆ ಫೈಂಡ್ ಮಾಡ್ತೀವಿ? ನೋಡಿ, ಯಾವುದರಲ್ಲಿ ಕ್ಯಾಪಿಟಲ್ ಲೆಟರ್ ಎ ಇಲ್ಲ, ಈ ಸ್ಲಾಶ್ ಬಿ ಇದೆಯಲ್ಲ, ಈ ಮೂರನೇ ಪ್ರೊಜೆಕ್ಷನ್ ಅಲ್ಲಿ ಕ್ಯಾಪಿಟಲ್ ಲೆಟರ್ ಎ ಇಲ್ಲ. ಸೊ ಅದನ್ನ ಬರ್ಕೊಂತೀವಿ. ಕ್ಯಾಪಿಟಲ್ ಲೆಟರ್ ಎ ಕ್ಯಾಪಿಟಲ್ ಲೆಟರ್ ಬಿ, ಈ ವ್ಯಾಲ್ಯೂ ಏನಾಗುತ್ತೆ? ಆಲ್ಫಾ. ಕ್ಯಾಪಿಟಲ್ ಲೆಟರ್ ಬಿಟ್ಟು ಇನ್ನು ಉಳಿದಿದ್ದೆಲ್ಲ ಆಲ್ಫಾ ಆಗುತ್ತೆ, ಇದು ಬೀಟಾ ವ್ಯಾಲ್ಯೂ ಆಗುತ್ತೆ. ಸೊ ಹೇಗೆ ಬರೀಬಹುದು? ಈ ಫಾರ್ಮಲ್ ಬರೆದ್ರೆ ಎ ಗಿವ್ ರೈಸ್ ಟು ಆಲ್ಫಾ ವ್ಯಾಲ್ಯೂ ಏನು? ಸ್ಮಾಲ್ ಎ ಡ್ಯಾಶ್ ಗಿವ್ ರೈಸ್ ಟು ಬೀಟಾ ವ್ಯಾಲ್ಯೂ ಏನು? ಸ್ಮಾಲ್ ಬಿ ಎ ಡ್ಯಾಶ್ ಸ್ಲಾಶ್ ಎಪ್ಸಿಲಾನ್. ಸೊ ಈ ರೀತಿ ಇರೋದನ್ನ ಲೆಫ್ಟ್ ರಿಕರ್ಷನ್ ರಿಮೂವ್ ಮಾಡಿ ಈ ರೀತಿ ಬರೋದು. ನೆಕ್ಸ್ಟ್, ಸೊ ಒಂದು ಪ್ರೊಜೆಕ್ಷನ್ ಆಯ್ತು, ಈ ಪ್ರೊಜೆಕ್ಷನ್ ಗೆ ಕಂಡಿಡಿದ್ವಿ. ನೆಕ್ಸ್ಟ್ ಈ ಪ್ರೊಜೆಕ್ಷನ್ ಕೂಡ ಸೇಮ್ ಇದೆ ನೋಡಿ, ಎ ಪ್ರೊಡ್ಯೂಸಿಂಗ್ ಕ್ಯಾಪಿಟಲ್ ಲೆಟರ್ ಎ. ಸೊ ಇವಾಗ ಏನಾಗುತ್ತೆ, ಕ್ಯಾಪಿಟಲ್ ಲೆಟರ್ ಎ ಸ್ಮಾಲ್ ಡಿ. ನೆಕ್ಸ್ಟ್ ಯಾವುದ್ರಲ್ಲಿ ಕ್ಯಾಪಿಟಲ್ ಲೆಟರ್ ಎ ಇಲ್ಲ? ಈ ಮೂರನೇ ಪ್ರೊಜೆಕ್ಷನ್ ಬಿ ಅಲ್ಲಿ ಕ್ಯಾಪಿಟಲ್ ಲೆಟರ್ ಎ ಇಲ್ಲ. ಸೊ ಏನ್ ಮಾಡ್ತೀವಿ, ಅದನ್ನ ಬೀಟಾ ಅಂತ ತಗೊಳ್ಳೋಣ. ನೆಕ್ಸ್ಟ್ ಇನ್ನು ಉಳಿದಿರೋಂಥದ್ದು ಆಲ್ಫಾ, ಇಲ್ಲಿ ಉಳಿದಿರೋಂಥದ್ದು ಏನು? ಸ್ಮಾಲ್ ಲೆಟರ್ ಡಿ. ಸೊ ಇವಾಗ ಇದನ್ನ ಹೇಗೆ ಬರೀಬಹುದು? ಎ ಗಿವ್ ರೈಸ್ ಟು ಆಲ್ಫಾ ವ್ಯಾಲ್ಯೂ ಏನು? ಸ್ಮಾಲ್ ಲೆಟರ್ ಡಿ ಎ ಡ್ಯಾಶ್ ಗಿವ್ ರೈಸ್ ಟು ಬೀಟಾ ವ್ಯಾಲ್ಯೂ ಏನು? ಬಿ. ಸೊ ಬಿ ಎ ಡ್ಯಾಶ್ ಸ್ಲಾಶ್ ಎಪ್ಸಿಲಾನ್. ನೋಡಿ, ಎ ಡ್ಯಾಶ್ ಗಿವ್ ರೈಸ್ ಟು ಬಿ ಎ ಡ್ಯಾಶ್ ಸ್ಲಾಶ್ ಎಪ್ಸಿಲಾನ್, ಎ ಡ್ಯಾಶ್ ಗಿವ್ ರೈಸ್ ಟು ಬಿ ಎ ಡ್ಯಾಶ್ ಸ್ಲಾಶ್ ಎಪ್ಸಿಲಾನ್. ಸೊ ಎರಡು ಸಲ ಬರೆಯೋದ್ರ ಬದಲು ನಾವು ಒಂದ್ಸಲಿ ಮಾತ್ರ ಬರೀತೀವಿ ಅಷ್ಟೇ, ಸಿಂಪಲ್. ಈಗ ಇದ್ರ ಬದಲು ನಾವೇನ್ ಮಾಡಬೇಕು, ಆನ್ಸರ್ ಆಗಿ
a give rise to small a capital S a dash give rise to b a dash slash epsilon a give rise to d a dash. ಸೊ ಇಷ್ಟನ್ನ ಬರಿಬೇಕು. ನೆಕ್ಸ್ಟ್ ಮೊದಲನೇ ಕ್ವಶನ್ ಇಂದ ಮೂರನೇ ಪ್ರೊಜೆಕ್ಷನ್ ಏನು, b give rise to capital letter b small b slash e. ಸೊ ಇವಾಗ ಈಸಿ ನೋಡಿ, ಬಿ ಪ್ರೊಡ್ಯೂಸಿಂಗ್ ಬಿ ಅಂದ್ರೆ ಲೆಫ್ಟ್ ರಿಕರ್ಷನ್ ಅಕ್ಕರ್ ಆಯ್ತು. ರಿಮೂವ್ ಹೇಗೆ ಮಾಡ್ತೀವಿ, ಆಲ್ಫಾ ವ್ಯಾಲ್ಯೂ ಮತ್ತೆ ಸಿಂಗಲ್ ಆಗಿರುವಂತದ್ದು ಕ್ಯಾಪಿಟಲ್ ಲೆಟರ್ ಬಿ ಇಲ್ದರ ಇರುವಂತದ್ದನ್ನ ಬೀಟಾ ಅಂತ ತಗೊಂತೀವಿ. ಸೊ ಬೀಟಾ ಇವಾಗ ಏನಾಯ್ತು, ಬಿ ಗಿವ್ ರೈಸ್ ಟು ಆಲ್ಫಾ ವ್ಯಾಲ್ಯೂ ಏನು, ಸ್ಮಾಲ್ ಲೆಟರ್ ಬಿ ಬಿ ಡ್ಯಾಶ್. ನೆಕ್ಸ್ಟ್ ಬಿ ಡ್ಯಾಶ್ ಗಿವ್ ರೈಸ್ ಟು ಬೀಟಾ ವ್ಯಾಲ್ಯೂ ಏನು, ಸ್ಮಾಲ್ ಲೆಟರ್ ಇ ಬಿ ಡ್ಯಾಶ್ ಸ್ಲಾಶ್ ಎಪ್ಸಿಲಾನ್. ಇವಾಗ ಇದ್ರ ಬದಲು ನಾವು ಇಲ್ಲಿ ಏನಂತ ಬರೀಬೇಕು, ಸೊ ಬಿ ಇದರ ಬದಲು ನಾವೇನ್ ಮಾಡ್ತೀವಿ, ಇವನ್ನ ಬರಿತೀವಿ. ಬಿ ಗಿವ್ ರೈಸ್ ಟು ಬಿ ಡ್ಯಾಶ್ ಗಿವ್ ರೈಸ್ ಟು ಸ್ಮಾಲ್ ಲೆಟರ್ ಇ ಬಿ ಡ್ಯಾಶ್ ಸ್ಲಾಶ್ ಎಪ್ಸಿಲಾನ್. ನೆಕ್ಸ್ಟ್ ಇನ್ನು ಉಳಿದಿರುವಂತದ್ದು ಕೇವಲ ಸಿ ಗಿವ್ ರೈಸ್ ಟು ಕ್ಯಾಪಿಟಲ್ ಲೆಟರ್ ಸಿ ಸ್ಮಾಲ್ ಲೆಟರ್ ಸಿ ಸ್ಲಾಶ್ ಜಿ. ಸೊ ಇವಾಗ ಏನಾಗುತ್ತೆ, ಸಿ ಕ್ಯಾಪಿಟಲ್ ಲೆಟರ್ ಸಿ ಪ್ರೊಡ್ಯೂಸಿಂಗ್ ಕ್ಯಾಪಿಟಲ್ ಲೆಟರ್ ಸಿ. ಉಳಿದಿರುವಂತದ್ದು ಏನಾಗುತ್ತೆ, ಆಲ್ಫಾ ಕ್ಯಾಪಿಟಲ್ ಲೆಟರ್ ಸಿ ಇದರಲ್ಲಿ ಇಲ್ಲ. ಸೊ ಏನಾಗುತ್ತೆ, ಇದು ಬೀಟಾ ವ್ಯಾಲ್ಯೂ ಆಗುತ್ತೆ. ಈಗ ಸಿ ಗಿವ್ ರೈಸ್ ಟು ಆಲ್ಫಾ ವ್ಯಾಲ್ಯೂ ಏನು, ಸ್ಮಾಲ್ ಲೆಟರ್ ಸಿ ಡ್ಯಾಶ್ ಗಿವ್ ರೈಸ್ ಟು ಬೀಟಾ ವ್ಯಾಲ್ಯೂ ಏನು, ಸ್ಮಾಲ್ ಲೆಟರ್ ಜಿ ಸಿ ಡ್ಯಾಶ್ ಸ್ಲಾಶ್ ಎಪ್ಸಿಲಾನ್. ಸೊ ಇವನ್ನ ಬರೀರಿ. ಸಿ ಗಿವ್ ರೈಸ್ ಟು ಸ್ಮಾಲ್ ಲೆಟರ್ ಸಿ ಡ್ಯಾಶ್ ಗಿವ್ ರೈಸ್ ಟು ಸ್ಮಾಲ್ ಲೆಟರ್ ಸಿ ಡ್ಯಾಶ್ ಸ್ಲಾಶ್ ಎಪ್ಸಿಲಾನ್. ಸೊ ಇವಾಗ ಮೊದಲನೇದರಲ್ಲಿರುವಂತಹ ಎಲ್ಲಾ ಲೆಫ್ಟ್ ರಿಕರ್ಷನ್ ಗಳನ್ನ ರಿಮೂವ್ ಮಾಡಿ ಇವಾಗ ಸಪರೇಟ್ ಪ್ರೊಜೆಕ್ಷನ್ಸ್ ಗಳನ್ನ ಬರ್ದಿದ್ವಿ. ನೆಕ್ಸ್ಟ್ ಎರಡನೇ ಕ್ವಶನ್, ಇದು ಮೊದಲನೇದಕ್ಕೆ ಆನ್ಸರ್. ನೆಕ್ಸ್ಟ್ ಎರಡನೇದಕ್ಕೆ ಆನ್ಸರ್ ಏನು, ಎರಡನೇ ಕ್ವಶನ್ ಇ ಗಿವ್ ರೈಸ್ ಟು ಕ್ಯಾಪಿಟಲ್ ಲೆಟರ್ ಇ ಪ್ಲಸ್ ಟಿ ಸ್ಲಾಶ್ ಟಿ. ಈಗ ನೋಡಿ, ಇ ಪ್ರೊಡ್ಯೂಸ್ ಮಾಡ್ತಾ ಇದೆ, ಸ್ಟಾರ್ಟಿಂಗ್ ಅಲ್ಲಿ ಇರುವಂತದ್ದೇನೋ ಕ್ಯಾಪಿಟಲ್ ಲೆಟರ್ ಇ. ಸೊ ಇನ್ನ ಕ್ಯಾಪಿಟಲ್ ಲೆಟರ್ ಇನ ಬಿಟ್ಟು ಇನ್ನು ಉಳಿದಿರೋದೆಲ್ಲ ಏನಾಗುತ್ತೆ, ಆಲ್ಫಾ ಆಗುತ್ತೆ. ನೆಕ್ಸ್ಟ್ ಕ್ಯಾಪಿಟಲ್ ಲೆಟರ್ ಇ ಪ್ರೊಜೆಕ್ಷನ್ ಅಲ್ಲಿ ಇಲ್ಲ, ಸ್ಲಾಶ್ ಅಂದ್ರೆ ಏನು, ಸಪರೇಟ್ ಪ್ರೊಜೆಕ್ಷನ್ ಅಂತ. ಕ್ಯಾಪಿಟಲ್ ಲೆಟರ್ ಇ ಇದ್ರಲ್ಲಿ ಇಲ್ಲ. ಸೊ ಏನ್ ಮಾಡ್ಬೋದು, ಇದನ್ನ ಬೀಟಾ ಅಂತ ಕನ್ಸಿಡರ್ ಮಾಡ್ಬೋದು. ಇವಾಗ ಈ ಫಾರ್ಮಲ್ ಬರೀರಿ. ಇ ಗಿವ್ ರೈಸ್ ಟು ಆಲ್ಫಾ ವ್ಯಾಲ್ಯೂ ಏನು, ಪ್ಲಸ್ ಟಿ ಇ ಡ್ಯಾಶ್ ಗಿವ್ ರೈಸ್ ಟು ಬೀಟಾ ವ್ಯಾಲ್ಯೂ ಏನು, ಕ್ಯಾಪಿಟಲ್ ಲೆಟರ್ ಟಿ ಇ ಡ್ಯಾಶ್ ಸ್ಲಾಶ್ ಎಪ್ಸಿಲಾನ್. ಸೊ ಇವಾಗ ಏನ್ ಮಾಡಿದ್ವಿ, ಈ ಕ್ವಶನ್ ಇನ ಲೆಫ್ಟ್ ರಿಕರ್ಷನ್ ಅನ್ನ ರಿಮೂವ್ ಮಾಡಿದ್ವಿ. ನೆಕ್ಸ್ಟ್ ಮೂರನೇ ಕ್ವಶನ್, ಎಸ್ ಗಿವ್ ರೈಸ್ ಟು S0 ಸ್ಲಾಶ್ 01. ಈಗ ನೋಡಿ, ಎಸ್ ಕ್ಯಾಪಿಟಲ್ ಲೆಟರ್ ಎಸ್ ಪ್ರೊಡ್ಯೂಸಿಂಗ್ ಕ್ಯಾಪಿಟಲ್ ಲೆಟರ್ ಎಸ್. ಸೊ ಏನ್ ಮಾಡ್ಬೋದು, ಇನ್ನು ಉಳಿದಿರುವಂತದ್ದು ಏನಾಗುತ್ತೆ, ನನಗೆ ಆಲ್ಫಾ ವ್ಯಾಲ್ಯೂ ಆಗುತ್ತೆ. ನೆಕ್ಸ್ಟ್ ಈ ಸೈಡ್ ಅಲ್ಲಿ ನೋಡ್ತಾ ಹೋದ್ರೆ ಇದು ಸಪರೇಟ್ ಪ್ರೊಜೆಕ್ಷನ್ ಅಲ್ವಾ. ಸೊ ಸಪರೇಟ್ ಪ್ರೊಜೆಕ್ಷನ್ ಅಲ್ಲಿ ಕ್ಯಾಪಿಟಲ್ ಲೆಟರ್ ಎಸ್ ಇದೆಯಾ, ಇಲ್ಲ. ಸೊ ಏನ್ ಮಾಡ್ಬೋದು, ಇದು ಅಷ್ಟನ್ನು ಕೂಡ ನಾನು ಬೀಟಾ ಅಂತ ಕನ್ಸಿಡರ್ ಮಾಡಬೇಕು ಫುಲ್. ಈಗ ಹೇಗೆ ಬರೀಬಹುದು, ಅದನ್ನ ರಿಮೂವ್ ಮಾಡಿ ಲೆಫ್ಟ್ ರಿಕರ್ಷನ್ ಎಸ್ ಗಿವ್ ರೈಸ್ ಟು ಆಲ್ಫಾ ವ್ಯಾಲ್ಯೂ ಏನು, 01 S0 S ಡ್ಯಾಶ್ ಗಿವ್ ರೈಸ್ ಟು ಬೀಟಾ ವ್ಯಾಲ್ಯೂ ಏನು, 01 S ಡ್ಯಾಶ್ ಸ್ಲಾಶ್ ಎಪ್ಸಿಲಾನ್. ಸೊ ಇವಾಗ ಏನ್ ಮಾಡಿದ್ವಿ, ಕೊಟ್ಟಿದ್ದಂತಹ ಕ್ವಶನ್ಗೆ ನಾವು ಲೆಫ್ಟ್ ರಿಕರ್ಷನ್ ಅನ್ನ ರಿಮೂವ್ ಮಾಡಿ ಬರ್ದಿದ್ದೀವಿ. ಸೊ ಲೆಫ್ಟ್ ರಿಕರ್ಷನ್ ಪ್ರಾಬ್ಲಮ್ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಏನಾದರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಥ್ಯಾಂಕ್ ಯು.